ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ SLC ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಆಗಿರುವಂಥ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪೇಪರನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗುವ. ಸಂಪೂರ್ಣ ಉತ್ತರಗಳೊಂದಿಗೆ ಈ ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಉಂಟು. ನಿಮ್ನಲಿಖಿತ ಪ್ರಶ್ನೋं के लिए चार विकल्प सुझाए गए हैं, उनमें से सर्वाधिक उचित ವಿಕಲ್ಪ ಚುನ್ಕರ್ ಉಸ್ಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪ ಸೆ ಲಿಖಿಯೆ. ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ, ಸರಿಯಾದ ಆಪ್ಷನನ್ನು ಆಯ್ಕೆ ಮಾಡಿ ಬರೀರಿ ಅಂತ ಉಂಟು. ಮೊದಲನೇ ಪ್ರಶ್ನೆ ಈ ರೀತಿ ಉಂಟು. ನಿಮ್ಲಿಖಿತ ಮೇ ಸೆ ಸ್ತ್ರೀಲಿಂಗ ಶಬ್ದ. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಸ್ಗಳಲ್ಲಿ ಸ್ತ್ರೀಲಿಂಗ ಪದವನ್ನು ಟಿಕ್ ಮಾಡಲಿಕ್ಕೆ ಹೇಳಿದ್ದಾರೆ, ಬರೀಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಲೇಖಕ್, ಲೇಖಿಕಾ, ಲೇಖನ್ ಮತ್ತು ಲೇಖ್ ಅಂತ ಉಂಟು. ಇಲ್ಲಿ ಕೊಟ್ಟಿರುವಂಥ ಶಬ್ದಗಳಲ್ಲಿ ಲೇಖಿಕಾ ಅನ್ನುವಂಥದ್ದು ಬಿ ಆಪ್ಷನ್ ಸ್ತ್ರೀಲಿಂಗ ಪದವಾಗಿದೆ. ಇದು ಸರಿಯಾದಂಥ ಉತ್ತರವಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ದೇಖ್ನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಹೇಳಿದ್ರೆ ಇಲ್ಲಿ ದೇಖ್ನಾ, ಇದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ದಿಖಾವಟ್, ದೇಖ್, ದಿಖಾನಾ, ದಿಕ್ವಾನಾ ಅಂತ ಇದೆ. ಇದು ದಿಖಾನಾ ಅನ್ನುವಂಥದ್ದು ಸರಿ ಆನ್ಸರ್ ಆಗುತ್ತೆ. ದೇಖ್ನಾ, ದಿಖಾನಾ, ದಿಕ್ವಾನಾ ಇದು ಮುಂದಿಂದು ದ್ವಿತೀಯ ಪ್ರೇರಣಾರ್ಥಕ ಶಬ್ದ ಆಗುತ್ತೆ ದಿಖಾನಾ. ಹಾಗಾಗಿ ಇಲ್ಲಿ ಸರಿಯಾದಂಥ ಆನ್ಸರ್ ಯಾವುದಾಗುತ್ತೆ? ಸಿ ಆಪ್ಷನ್ ದಿಖಾನಾ. ದೇಖ್ನಾ, ದಿಖಾನಾ, ಆಮೇಲೆ ಮುಂದಿಂದು ದಿಕ್ವಾನಾ ಆಗುತ್ತೆ. ಈಗ ಇದಕ್ಕೆ ಸರಿಯಾದಂಥ ಆನ್ಸರ್ ದಿಖಾನಾ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ ಬೇಚನಾ ಶಬ್ದ ಕಾ ವಿಲೋಮ ರೂಪಲ್ಲಿ ಅಂತ ಕೇಳಿದ್ದಾರೆ. ವಿರುದ್ಧ ಶಬ್ದವನ್ನು ಇಲ್ಲಿ ಕೇಳಿದ್ದಾರೆ. ಬೇಚನಾ ಅಂದರೆ ಮಾರಾಟ ಮಾಡುವಂಥದ್ದು, ಖರೀದ್ನಾ ಇದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಮೇಲೆ ಮುಂದಿನ 4ನೇ ಪ್ರಶ್ನೆ ಈ ರೀತಿ ಉಂಟು. ನಿಮ್ಲಿಖಿತ್ ಮೇ ಸೆ ಏಕವಚನ ಶಬ್ದ ಅಂತ ಒಂದು ಏಕವಚನ ಶಬ್ದವನ್ನು ಇಲ್ಲಿ ಬರಲಿಕ್ಕೆ ಕೊಡ್ತಾರೆ. ಇಲ್ಲಿ ದುಕಾನ್, ಚೀಸೆ, ಕಹಾನಿಯಾ, ಪೈಸೆ ಇವೆಲ್ಲವೂ ಬಹುವಚನ ಶಬ್ದಗಳಾಗ್ತವೆ. ಇಲ್ಲಿ ಇರುವಂಥದ್ದು ದುಕಾನ್ ಅನ್ನುವಂಥದ್ದು ಒಂದು ಶಬ್ದ ಮಾತ್ರ ಏನಾಗುತ್ತೆ? ಏಕವಚನ ಶಬ್ದ ಆಗುತ್ತೆ. ಹಾಗಾಗಿ ಇದು ರೈಟ್ ಆನ್ಸರ್ ಈ ಆಪ್ಷನ್ ಆಗುತ್ತೆ. ಆಮೇಲೆ ಅಪನೆ ಚಶ್ಮಾ ಲಗಾಯ ನಹಿ ಥಾ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ. ಇಲ್ಲಿ ವಿರಾಮ್ ಅಂದರೆ ಕೊನೆಯಲ್ಲಿ ಬರುವಂಥ ಚಿಹ್ನೆ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಯೋಜಕ್, ಪೂರ್ಣ ವಿರಾಮ್, ಪ್ರಶ್ನಾರ್ಥಕ್ ಮತ್ತು ವಿಸ್ಮಯಾದಿ ಬೋಧಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಮುಂದಿನ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು. ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಇದು ಪ್ರಶ್ನಾರ್ಥಕ ಆಗುತ್ತೆ. ಆಮೇಲೆ ಬಸಂತ್ ಜಮೀನ್ ಡ್ಯಾಶ್ ಲೇಟ್ ಆತ. ಬಸಂತ್ ಜಮೀನ್ ಪರ್ ಲೇಟ್ ಆತ ಸರಿಯಾದಂಥ ಆನ್ಸರ್ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ಸ್ವಾಗತ್ ಶಬ್ದ ಮೇ ಸಂಧಿ ಹೈ. ಇಲ್ಲಿ ಸ್ವಾಗತ್ ಎನ್ನುವಂಥದ್ದು ಯಾವ ಸಂಧಿ ಅಂತ ಕೇಳಿದರೆ ಸು ಪ್ಲಸ್ ಆಗತ್ ಸ್ವಾಗತ್, ಇದು ಎಣ್ ಸಂಧಿಗೆ ಉದಾಹರಣೆಯಾಗುತ್ತೆ. ಸು ಪ್ಲಸ್ ಆಗತ್ ಸ್ವಾಗತ್ ಇದು ಎಣ್ ಸಂಧಿ ಆಗುತ್ತೆ. ಆಮೇಲೆ 8ನೇ ಪ್ರಶ್ನೆ. ನಿಮ್ಲಿಖಿತ್ ಮೇ ಸೆ ತತ್ಪುರುಷ ಸಮಾಸ ಕಾ ಉದಾಹರಣೆ ಅಂತ ಹೇಳಿದೆ. ತತ್ಪುರುಷ ಸಮಾಸಕ್ಕೆ ಯಾವುದು ಇಲ್ಲಿ ಉದಾಹರಣೆ ಅಂತ ಕೇಳಿದ್ರೆ ರಾಜಪುತ್ರ, ರಾಜ್ ಕಾ ಪುತ್ರ, ರಾಜಪುತ್ರ. ಇಲ್ಲಿ ಕಾ, ಕೆ, ಕಿ, ಮೇ, ಪರ್, ಸೆ, ಲಿಯೆ ಈ ರೀತಿಯ ಶಬ್ದಗಳು ಬಂದರೆ ಕೆ ಲಿಯೆ, ಕೆ ದ್ವಾರ ಇಂತಹ ಶಬ್ದಗಳು ಅಲ್ಲಿ ಸಮಾಸ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಅದು ತತ್ಪುರುಷ ಸಮಾಸ ಆಗುತ್ತೆ. ಇಲ್ಲಿ ಮಾತಾ ಪಿತಾ ಎನ್ನುವಂಥದ್ದು ದ್ವಂದ್ವ ಸಮಾಸ ಆಗುತ್ತೆ. ಮಾತಾ ಔರ್ ಪಿತಾ ಇದು ದ್ವಂದ್ವ ಸಮಾಸ ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ರಾಜ್ ಕಾ ಪುತ್ರ, ರಾಜಪುತ್ರ ಆಗುತ್ತೆ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗಳು. ನಿಮ್ಲಿಖಿತ ಪ್ರಥಮ ದೋ ಶಬ್ದೋं के अनुरूप तीसरे शब्द का ಸಂಬಂಧಿತ ಶಬ್ದ ಲಿಖಿಯೆ. ಇಲ್ಲಿ 2 ಶಬ್ದಗಳಿಗೆ ಕೊಟ್ಟಿರುವಂಥ ಸಂಬಂಧವನ್ನು 3ನೇ ಶಬ್ದಕ್ಕೆ ಸರಿ ಹೊಂದುವ, ಸಂಬಂಧ ಹೊಂದುವ ಅದೇ ಶಬ್ದವನ್ನು ಅಲ್ಲಿ ಬರೀರಿ ಅಂತ ಉಂಟು. ಇಲ್ಲಿ ಮೊದಲನೇದು ಅಬ್ದುಲ್ ಕಲಾಂ, ರಾಮಾನಂದ್ ಶಾಸ್ತ್ರಿ, ಜೈನುಲಾಬ್ದೀನ್ ಅದಕ್ಕೆ ಸರಿ ಹೊಂದುವಂಥ ಶಬ್ದ ಆಗುತ್ತೆ. ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. ಅಬ್ದುಲ್ ಕಲಾಂ ಇದಕ್ಕೆ ರಾಮಾನಂದ್ ಶಾಸ್ತ್ರಿ, ಜೈನುಲಾಬ್ದೀನ್, ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಸರಿಯಾದಂಥ ಆನ್ಸರ್ ಆಗುತ್ತೆ. ಆಮೇಲೆ ಬಿಸ್ತರ್ ಕೆ ನೀಚೆ ಶೇವಿಂಗ್ ಕಾ ಡಿಬ್ಬಾ, ಸಿರಹಾನೆ ಕಪಡೆ. ಸಿರಹಾನೆ ಇದಕ್ಕೆ ಕಪಡೆ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ ಈ ರೀತಿ ಉಂಟು. ವಿಚಾರ ವಿನಿಮಯ ಕೆ ಲಿಯೆ ವಿಡಿಯೋ ಕಾನ್ಫರೆನ್ಸ್, ಪಾರದರ್ಶಿ ಪ್ರಶಂಸನ್ ಕೆ ಲಿಯೆ ಗವರ್ನೆನ್ಸ್. ಇಲ್ಲಿ ಪಾರದರ್ಶಿ ಪ್ರಶಂಸನ್ ಕೆ ಲಿಯೆ ಗವರ್ನೆನ್ಸ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಈ ಗವರ್ನೆನ್ಸ್. ಆಮೇಲೆ 12ನೇ ಪ್ರಶ್ನೆ ಈ ರೀತಿ ಉಂಟು. ನ್ಯಾಯ ಕಾ ಪತಾಕ, ಜ್ಞಾನ ಕಾ ದೀಪ್. ನ್ಯಾಯ ಕಾ ಪತಾಕ, ಜ್ಞಾನ ಕಾ ದೀಪ್. ಆಮೇಲೆ
ಮೂರನೇ ಮೇನ್ ಪ್ರಶ್ನೆಗಳು ಈ ರೀತಿ ಉಂಟು. ನಿಮ್ನಲಿಖಿತ ಪ್ರಶ್ನೋं के उत्तर एक एक पूर्ण वाक्य में लिखिए. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಾಗಿವೆ. गिल्लू गर्मी के दिनों में कहाँ लेट जाता था? गिल्लू गर्मी के दिनों में सुराही पर लेट जाता था. गिल्लू गर्मी के दिनों में सुराही पर लेट जाता था. ಆಮೇಲೆ ಮುಂದಿನ ಪ್ರಶ್ನೆ, प्रताप राजकिशोर के घर क्यों आया? प्रताप राजकिशोर के घर क्यों आया? 14.5 आने लौटाने के लिए प्रताप राजकिशोर के घर आया. 14.5 आने लौटाने के लिए प्रताप किशोर के घर आया. प्रताप राजकिशोर के घर आया. ಆಮೇಲೆ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ ಈ ರೀತಿ ಉಂಟು. जय हिंद का नाद कहाँ कहाँ पर गूंजना चाहिए? जय हिंद का नाद कहाँ कहाँ पर गूंजना चाहिए? जय हिंद का नाद सकल नगर और ग्राम पर गूंजना चाहिए. जय हिंद का नाद सकल नगर और ग्राम पर गूंजना चाहिए. ಆಮೇಲೆ 16ನೇ ಪ್ರಶ್ನೆ, कवि के अनुसार आज की दुनिया कैसी है? कवि के अनुसार आज की दुनिया कैसी है? कवि के अनुसार आज की दुनिया विचित्र और नवीन है. कवि के अनुसार आज की दुनिया विचित्र और नवीन है. ಇಷ್ಟು ಉತ್ತರಗಳನ್ನ ಬರೆದ್ರೆ ನಿಮಗೆ ಪೂರ್ತಿ 1 ಅಂಕಗಳು ದೊರಕ್ತವೆ. ಹಾಗೆ 4th ಮೇನಲ್ಲಿ ನಿಮ್ನಲಿಖಿತ ಪ್ರಶ್ನೋं के उत्तर 2-3 वाक्यों में लिखिए. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗೆ ನಿಮ್ಮ ನೋಟ್ಸಲ್ಲಿ ನೀವು ಉತ್ತರ ಬರೆದಿರ್ತೀರಾ, ಅದು ಉತ್ತರವನ್ನು ನೋಡ್ಕೊಳ್ಳಿ. ಇಲ್ಲಿ ಸೇಬ್ ಕಾ ಮಹತ್ವ ಸಮಜಾಯಿए. ಸೇಬಿನ ಮಹತ್ವವನ್ನು ಹೇಳಬೇಕು. गिल्लू लेखिका को कैसे चौंकाता था? आशियम्मा जी अब्दुल कलाम को खाने में क्या क्या देती थी? 20ನೇ ಪ್ರಶ್ನೆ, इंटरनेट से खरीदारी में कैसे मदद मिल सकती है? 21ನೇ ಪ್ರಶ್ನೆ, कवि ने मातृभूमि को अमरों की जननी क्यों कहा है? ಆಮೇಲೆ ಮುಂದಿನ ಪ್ರಶ್ನೆ 22, नर किन किन को एक समान लांघ सकता है? शनि ग्रह को शनैश्चर क्यों कहते हैं? अथवा शनि ग्रह के वायुमंडल का तापमान क्यों कम है? 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಆಮೇಲೆ सत्य के बारे में मैन्सफील्ड के विचार क्या है? सत्य के बारे में मैन्सफील्ड के विचार क्या है? अथवा मीना मैडम ने छात्रों से अंत में क्या कहा? ಈ 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಹಾಗೆ ಮುಂದಿನದಾಗಿ ಇಲ್ಲಿ 5th ಮೇನಲ್ಲಿ ಇಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗಳನ್ನು ನೋಡಿಕೊಂಡು ನಿಮ್ಮ ನೋಟ್ಸಲ್ಲಿ ಇರುವಂಥ ಉತ್ತರವನ್ನು ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ 33ನೇ ಪ್ರಶ್ನೆ ಈ ರೀತಿ ಉಂಟು. ಗದ್ಯಾಂಶ ಕಾ ಅನುವಾದ. ಇಲ್ಲಿ 32ರಲ್ಲಿ ನಿಮ್ನಲಿಖಿತ ದೋಹೆ ಕಾ ಭಾವಾರ್ಥ ಅಪನೆ ಶಬ್ದೋ ಮೇ ಲಿಖಿ. ಇಲ್ಲಿ ದೋಹೆಯನ್ನು ಕೊಟ್ಟಿದ್ದಾರೆ, ರಾಮ್ ನಾಮ್ ನಮಿ ದೀಪ್ ಘರ್. ಈ ರೀತಿ ಈ ಒಂದು ದೋಹೆಯ ಒಂದು ಭಾವಾರ್ಥವನ್ನು ಬರೀಬೇಕು. ಆಮೇಲೆ ಗದ್ಯಾಂಶವನ್ನು ಕೊಟ್ಟಿದ್ದ ಅದನ್ನು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷಲ್ಲಿ ಬರೀಬೇಕು. बसंत नोट लेकर बाजार की ओर भागता है, राजकिशोर वहीं खड़े रहते हैं, धीरे धीरे 15-20 मिनट ಬೀಜ್ ಜಾತೆ ಹೇ. ಇಲ್ಲಿ ಬಸಂತನು ಹಣವನ್ನು ಅಥವಾ ನೋಟನ್ನು ಹಿಡಿದುಕೊಂಡು ಮಾರುಕಟ್ಟೆಯ ಕಡೆಗೆ ಓಡುತ್ತಾನೆ. ರಾಜ ಕಿಶೋರರು ಅಲ್ಲಿಯೇ ನಿಂತುಕೊಂಡಿರುತ್ತಾರೆ. ನಿಧಾನವಾಗಿ 15ರಿಂದ 20 ನಿಮಿಷಗಳು ಕಳೆದು ಹೋಗುತ್ತವೆ. ಈ ರೀತಿ ಕನ್ನಡದಲ್ಲಿ ಅನುವಾದವನ್ನು ಬರೀಬೇಕು. ಆಮೇಲೆ ನಿಮ್ನಲಿಖಿತ ಪ್ರಶ್ನೋं के उत्तर 5-6 वाक्यों में लिखिए ಅಂತ ಉಂಟು. 5ರಿಂದ 6 ವಾಕ್ಯಗಳ ಉತ್ತರವನ್ನು ಬರೀಬೇಕು. ಬಸಂತ್ ಕೆ ಆದರ್ಶ ಗುಣೋं का ಸೋದಾಹರಣ ವರ್ಣನ್ कीजिए. ಆ ವಸಂತನ ಗುಣಗಾನ ಮಾಡಬೇಕು ಅಂತ ಉಂಟು. ಅಥವಾ ರಾಜಕಿಶೋರ್ ಏಕ್ ಸಚ್ಚಾ ನೇತಾ ಹೈ ಕೈಸೆ ಸ್ಪಷ್ಟ कीजिए, ಹೇಗೆ ಅಂತ ಅದನ್ನು ಬರೀಲಿಕ್ಕೆ ಉಂಟು. ಆಮೇಲೆ ಪದ್ಯವನ್ನು ಕೊಟ್ಟಿದ್ದಾರೆ. ಆಮೇಲೆ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಆ ಗದ್ಯ ಭಾಗವನ್ನು ಓದ್ಬಿಟ್ಟು ಕೆಳಗೆ ಕೇಳಿರುವಂಥ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಬರೀಬೇಕು. 4 ಮಾರ್ಕ್ಸಿಗೆ ಉಂಟು. 4 ಪ್ರಶ್ನೆ ಉಂಟು. ಪ್ರತಿಯೊಂದಕ್ಕೆ 1 ಮಾರ್ಕ್ಸ್ ಉಂಟು. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. दिए गए संकेत के बिंदुओं के आधार पर 12 से 15 वाक्यों में किसी एक विषय के बारे में निबंध लिखिए. ಇಲ್ಲಿ ಪ್ರಬಂಧವನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಸ್ತ್ರೀ ಶಿಕ್ಷಾ ಅನ್ನುವಂಥ ವಿಷಯದ ಬಗ್ಗೆ ಇಲ್ಲಿ ಕೊಟ್ಟಿರುವಂಥ ವಿಷಯಕ್ಕೆ ಆ ಒಂದು ವಿಷಯವನ್ನು ಇಟ್ಕೊಂಡು 12ರಿಂದ 15 ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ. ಒಂದು ಸ್ತ್ರೀ ಶಕ್ತಿ, ಇನ್ನೊಂದು ಪರ್ಯಾವರಣ ಪ್ರದೂಷಣ,
ಪರಿಸರ ಮಾಲಿನ್ಯ ಅನ್ನುವಂಥದ್ದು, ಆಮೇಲೆ ಇಂಟರ್ನೆಟ್ ಕಾ ಮಹತ್ವ, ಅಂತರ್ಜಾಲದ ಮಹತ್ವ. ಈ ರೀತಿ ಮೂರು ವಿಷಯಗಳ ಬಗ್ಗೆ ಇವರು ಬರೀಬೇಕಾಗುತ್ತೆ. ಆಮೇಲೆ ನಿಮ್ನಲಿಖಿತ ವಿಷಯ ಕೆ ಬಾರೆ ಮೇ ಪತ್ರ ಲಿಖಿ ಅಂತ ಉಂಟು. ಶೈಕ್ಷಣಿಕ ಪ್ರವಾಸ ಕೆ ಲಿಯೆ ರೂಪಾಯಿ ಮಾಂಗ್ತೆ ಹುಯಿ ಅಪನೆ ಪಿತಾಜಿ ಕೋ ಪತ್ರ ಲಿಖಿ, ಅಂದರೆ ತಂದೆಯವರಿಗೆ ಪತ್ರವನ್ನು ಬರೀಲಿಕ್ಕುಂಟು. ಆಮೇಲೆ ಬಿಮಾರಿ ಕಾ ಕಾರಣ ಬತಾಕರ್ 2 ದಿನ ಕಿ ಚುಟ್ಟಿ ಮಾಂಗ್ತೆ ಹುಯಿ ಅಪನೆ ಮುಖ್ಯ ಅಧ್ಯಾಪಕ ನಾಮ್ ಚುಟ್ಟಿ ಪತ್ರ ಲಿಖಿ. ಇಲ್ಲಿ ಆಫಿಷಿಯಲ್ ಲೆಟರ್ ಕೂಡ ಉಂಟು. ಮುಖ್ಯ ಶಿಕ್ಷಕರಿಗೆ ಅಂದರೆ ಹೆಲ್ತ್ ಹುಷಾರಿಲ್ಲದ ಕಾರಣ ರಜೆ ಅರ್ಜಿಯನ್ನು ಬರೀಲಿಕ್ಕೆ ಇಲ್ಲಿ ಕೇಳಿದ್ದಾರೆ. ಸೊ ಇವಿಷ್ಟನ್ನು ಬರೆದು ನಿಮಗೆ ಎಲ್ಲ ಅಂಕಗಳು ಸುಲಭವಾಗಿ ಸಿಗುವಂಥ ಪತ್ರಿಕೆ ಇದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳೋದು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದಿಂದ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.